ನಮಸ್ಕಾರ ಬೈಕರ್ಸ್, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಹೊಸ ಎಕ್ಸ್ಪಲ್ಸ್ 210 ತೊಗೊಂಡಿದ್ದೀನಿ. ಈ ಎಕ್ಸ್ಪಲ್ಸ್ 210 ತುಂಬಾ ಸ್ಪೆಷಲ್ಲು. ಹಾಗೆ ಇದು ಕಂಪ್ಲೀಟ್ಲಿ ಲೋಡೆಡ್ ಫ್ರಮ್ ಮೋಟೋಟಾರ್ಕ್ ಎಕ್ಸ್ ಸೀರೀಸು. ಇನ್ನು ಈ ಗಾಡಿಗೆ ಎಕ್ಸ್ ಸೀರೀಸ್ ಮೋಟೋಟಾರ್ಕ್ ಅವರು ಲಾಂಚ್ ಮಾಡಿಲ್ಲ. ಇದು ಅವ್ರದ್ದೇ ಮೋಟೋಟಾರ್ಕ್ ಅವ್ರದ್ದೇ ಗಾಡಿ. ನನಗೊಂದು ಚಾನ್ಸ್ ಸಿಕ್ತು ಓಡ್ಸೋಕ್ಕೆ, ಹಾಗಾಗಿ ಗಾಡಿನ ಓಡಿಸಿ ರಿವ್ಯೂ ಮಾಡೋಣ ಅಂತ ಎತ್ಕೊಂಡ್ಬಂದೆ. ನೀವು ನೋಡ್ತಿದ್ದೀರಾ, ಸ್ಟಾರ್ಟಿಂಗಿಂದ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ನೀವು ನೋಡ್ತಾ ಇದ್ದೀರಾ ಹೆಡ್ಲೈಟ್ ಗ್ರಿಲ್ಲು. ಇದು ಅಕ್ರಾಲಿಕ್ ಶೀಲ್ಡಿಂದ ಮಾಡಿರೋದು. ಸೊ ತುಂಬ ಚೆನ್ನಾಗಿ ಲುಕ್ ಬರ್ತಾ ಇದೆ ಈ ಹೆಡ್ಲೈಟ್ ಗ್ರಿಲ್ಲಿಂದ. ಫಿಟ್ ಆ್ಯಂಡ್ ಫಿನಿಶ್ ಕ್ವಾಲಿಟಿ ಸಖತ್ತಾಗಿದೆ ಗೈಸ್. ಅದು ಬಿಟ್ಟರೆ ನೀವು ನೋಡ್ತಿದ್ರೆ ಹ್ಯಾಂಡಲ್ ಬಾರು. ಸೊ ಈ ಹ್ಯಾಂಡಲ್ ಬಾರು ನನಗೆ ತುಂಬಾ ಕಂಫರ್ಟ್ ಕೊಡ್ತು. ಇವತ್ತಂದ್ರೆ ನಾನು ಫುಲ್ ಡೇ ಈ ಗಾಡಿ ಓಡಿಸ್ತಾ ಇದ್ದೆ. ಸೊ ಅಷ್ಟೊಂದೇನು ನನಗೆ ಲೀನ್ ಆಗಬೇಕು ಹಂಗೇನು ಅನಿಸಿಲ್ಲ. ಪೊಸಿಷನ್ ಮಾತ್ರ ಕಂಫರ್ಟೇಬಲ್ ಆಗಿದೆ. ಆಫ್ ರೋಡಿಂಗ್ ಎಲ್ಲ ಮಾಡೋರಿಗೆ ಹೇಳಿ ಮಾಡಿಸಿದ ಹ್ಯಾಂಡಲ್ ಬಾರ್ ಅಂತ ಅನಿಸ್ತಾ ಇದೆ. ಸ್ಯಾಡ್ಲಿಂಗ್ ಎಲ್ಲ ಮಾಡೋಕ್ಕೆ ಸಖತ್ತಾಗಿ ಕಂಫರ್ಟೇಬಲ್ ನನಗೆ ಅನ್ನಿಸ್ತು. ಅದಾದಮೇಲೆ GPS ಮೌಂಟ್ ಇದೆ. GPS ಮೌಂಟು ಸಖತ್ತಾಗಿ 3 ಪಾಯಿಂಟ್ ಮೌಂಟಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಸಖತ್ತಾಗಿ ಮೌಂಟ್ ಆಗುತ್ತೆ. ಲೈಕ್ ನಿಮ್ಮ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಲಿ, ಫೋನ್ ಮೌಂಟ್ನ ಅದ್ರ ಮೇಲ್ಗಡೆ ಹಾಕ್ಕೋಬೋದು ಗೈಸ್. ಅದು ಬಿಟ್ಟರೆ ನೀವು ನೋಡ್ತಿದ್ದೀರಾ ನೆಕ್ಸ್ಟು ಕ್ರ್ಯಾಶ್ ಗಾರ್ಡು. ಸೊ ನಾನು ಪರ್ಸ್ನಲಿ ವೆರಿ ಇಂಪ್ರೆಸ್ ಆದೆ ಈ ಕ್ರ್ಯಾಶ್ ಗಾರ್ಡ್ನ ನೋಡಿ. ಏನಂತಂದರೆ ಇದ್ರ ಮೌಂಟಿಂಗ್ ಪಾಯಿಂಟ್ಸು ಸಖತ್ತಾಗಿ ಮೌಂಟಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಬೈ ಚಾನ್ಸಾಗಿ ಯಾವುದೇ ರೀತಿ ಇಂಪ್ಯಾಕ್ಟ್ ಆಗಲಿ ಏನೇ ಆಗಲಿ ನಿಮ್ಮ ಗಾಡೀಲಿ ಚಾರ್ಜಿಗೆ ಅದಕ್ಕೇನೂ ಎಫೆಕ್ಟ್ ಆಗೋಲ್ಲ. ಜಸ್ಟ್ ಎಂಥದೇ ಕ್ರ್ಯಾಶ್ ಇರಲಿ ಈ ಕ್ರ್ಯಾಶ್ ಗಾರ್ಡ್ ಅಷ್ಟೇ ಇಂಪ್ಯಾಕ್ಟ್ನ ತೊಗೊಳುತ್ತೆ. ಸೊ ಈ ಕ್ರ್ಯಾಶ್ ಗಾರ್ಡ್ ಬಂದುಬಿಟ್ಟು ರೆಡ್ ಕಲರಲ್ಲಿ ನೀವು ನೋಡ್ತಿದ್ದೀರಾ. ಸೇಮ್ ಕ್ರ್ಯಾಶ್ ಗಾರ್ಡ್ ಬ್ಲ್ಯಾಕಲ್ಲೂ ಅವೈಲೇಬಲ್ ಇರುತ್ತೆ, ಹಾಗೆ ಸಿಲ್ವರಲ್ಲೂ ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ. ಅದಾದಮೇಲೆ ಎಂಜಿನ್ ಗಾರ್ಡು ಗೈಸ್. ಸೊ ಈ ಗಾಡೀಲಿ ಏನು ಎಂಜಿನ್ ಗಾರ್ಡ್ ಕೊಡ್ತಾರೆ ತುಂಬಾ ಸಣ್ಣದಿರುತ್ತೆ, ಹಾಗೆ ಕವರ್ ಆಗಲ್ಲ. ಪ್ಲಸ್ ಅದು ಪ್ಲಾಸ್ಟಿಕ್ದಾಗಿರುತ್ತೆ. ಸೊ ಇದು ಮೈಲ್ಡ್ ಸ್ಟೀಲ್ದು ಎಂಜಿನ್ ಗಾರ್ಡ್ ನೀವು ನೋಡ್ತಿದ್ದೀರಾ. ಇದು ರೆಡ್ ಕಲರಲ್ಲಿ, ಬ್ಲ್ಯಾಕಲ್ಲಿ, ಹಾಗೆ ಸಿಲ್ವರ್ ಕಲರಲ್ಲೂ ಅವೈಲೇಬಲ್ ಇರುತ್ತೆ. ಇನ್ನು ಇದು ಲಾಂಚ್ ಆಗಿಲ್ಲ, ಶಾರ್ಟ್ಲಿ ಲಾಂಚ್ ಆಗ್ತಾ ಇದೆ. ಹಾಗೆ ಎಕ್ಸ್ಕ್ಲೂಸಿವ್ಲಿ ನಮ್ಮ ಸ್ಟೋರ್ಗೂ ಮೋಟೋಟಾರ್ಕ್ ಎಕ್ಸ್ ಸೀರೀಸ್ ಎಲ್ಲ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಪಾರ್ಟು, ಸಣ್ಣ ಪಾರ್ಟು ಅಸ್ಥೆಟಿಕ್ ಲುಕ್ಸ್ಗೂ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಫ್ರಂಟ್ ಬ್ರೇಕ್ ಏನು ಕ್ಯಾಲಿಪರ್ ಇದೆ ಅದನ್ನ ಪ್ರೊಟೆಕ್ಟು ಮಾಡುತ್ತೆ. ಇದು ಸೇಮು ಬ್ಲ್ಯಾಕ್ ಕಲರಲ್ಲೂ ಅವೈಲೇಬಲ್ ಇದೆ, ರೆಡ್ಡಲ್ಲೂ ಅವೈಲೇಬಲ್ ಇದೆ, ಆ್ಯಂಡ್ ಇದು ಸಿಲ್ವರು, ಮೂರರಲ್ಲೂ ಅವೈಲೇಬಲ್ ಇರುತ್ತೆ. ಫ್ರಂಟ್ ಮಾಸ್ಟರ್ ಸಿಲಿಂಡರ್ ಗಾರ್ಡ್ ನೀವು ನೋಡ್ತಿದ್ದೀರಾ. ಇದನ್ನು ಮೈಲ್ಡ್ ಸ್ಟೀಲಲ್ಲಿದೆ, ಹಾಗೆ ಸ್ಟೇನ್ಲೆಸ್ ಸ್ಟೀಲಲ್ಲೂ ಅವೈಲೇಬಲ್ ಇರುತ್ತೆ ಫ್ರಂಟ್ ಮಾಸ್ಟರ್ ಸಿಲಿಂಡರ್ ಗಾರ್ಡು. ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಸ್ಯಾಡಲ್ ಸ್ಟೇ. ಸೊ ನೀವು ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಒಂದು ಬ್ಯೂಟಿಫುಲಿ ಡಿಸೈನ್ ಮಾಡಿದ್ದಾರೆ ಸ್ಯಾಡಲ್ ಸ್ಟೇ ಅಂತ. ನಿಮ್ಮ ಎಕ್ಸಾಸ್ಟು ಕಂಪ್ಲೀಟ್ಲಿ ಕವರ್ ಆಗುತ್ತೆ. ಸ್ಯಾಡಲ್ ಬ್ಯಾಗ್ ಹಾಕಿದ್ರು ಸ್ಯಾಡಲ್ ಬ್ಯಾಗ್ಗೂ ಸ್ಯಾಡಲ್ ಸ್ಟೇ ಆಗಿ ಮಾಡುತ್ತೆ. ಬ್ಯಾಕ್ ಪಾರ್ಟು ತುಂಬಾ ಎಕ್ಸ್ಪೋಸ್ಡ್ ಅಂತ ನನಗೊಂದು ಕನ್ಸರ್ನ್ ಇರ್ತಾ ಇತ್ತು ಅವಾಗಲೂ. ಸೊ ಈ ಸ್ಯಾಡಲ್ ಸ್ಟೇ ಹಾಕಿದ್ರೆ ಕಂಪ್ಲೀಟ್ಲಿ ನಮ್ಮ ಎಕ್ಸಾಸ್ಟ್ ಆಗಲಿ ಬ್ಯಾಕ್ ಪಾರ್ಟ್ ಆಗಲಿ ಕಂಪ್ಲೀಟ್ಲಿ ಒಂದು ಪ್ರೊಟೆಕ್ಟೆಡ್ ಇರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಪಿಲಿಯನ್ ಫುಟ್ ರೆಸ್ಟು. ಇದನ್ನು ಗೈಸ್ ತುಂಬ ಒಳ್ಳೆ ಕ್ವಾಲಿಟಿದಾಗಿದೆ. ಆ್ಯಂಡ್ ಪಿಲಿಯನ್ಗೆ ತುಂಬಾ ಕಂಫರ್ಟ್ ಸಿಗುತ್ತೆ. ಲಾಂಗ್ ರೈಡ್ಸ್ಗೆ ಏನಾದರೂ ಪಿಲಿಯನ್ ಜೊತೆ ಹೋದರೆ ಅವ್ರು ಕಾಲಿಟ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಕೂತ್ಕೋಬೋದು. ಟಾಪ್ ರ್ಯಾಕು ನೀವು ನೋಡ್ತಿದ್ದೀರಾ, ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಟಾಪ್ ರ್ಯಾಕ್ದು ನೋ ಡೌಟು. ಡ್ಯುವಲ್ ಟೋನ್ ಕಲರಲ್ಲಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ರೆಡ್ ಆ್ಯಂಡ್ ಬ್ಲ್ಯಾಕಲ್ಲಿದೆ. ಟಾಪ್ ರ್ಯಾಕ್ ಕಂಪ್ಲೀಟ್ಲಿ ಇದು ರಿಪ್ಲೇಸ್ ಆಗಿದೆ. ನನಗಂತೂ ತುಂಬಾ ಕ್ವಾಲಿಟಿ ವೈಸ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಹಾಗೆ ಫಿಟ್ ಆ್ಯಂಡ್ ಫಿನಿಶ್ ಸಖತ್ತಾಗಿ ಕಾಣ್ತಾ ಇದೆ. ಗಾಡಿ ಲುಕ್ ಇನ್ನೂ ಎನ್ಹಾನ್ಸ್ ಆಗ್ತಿದೆ ಈ ಪ್ರಾಡಕ್ಟ್ಸ್ಗಳಿಂದ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಟೈರ್ ಹಗ್ಗರು. ಸೊ ಮಳೆಗಾಲ ಸ್ಟಾರ್ಟ್ ಆಯಿತು. ಎಸ್ಪೆಷಲಿ ಈ ಗಾಡಿನ ಎಲ್ಲ ಕಡೆ ಓಡಿಸ್ತಿರ್ತೀರ. ಸೊ ಕೊಚ್ಚೆ ಎಲ್ಲ ಹಿಂದ್ಗಡೆ ಎರಚೋದೆಲ್ಲ ಕಾಮನ್ನು. ಸೊ ಅದಕ್ಕಾಗಿ ಮೋಟೋಟಾರ್ಕ್ ಕಡೆಯಿಂದ ಹೊಸದಾಗಿ ಟೈರ್ ಹಗ್ಗರ್ನು ಲಾಂಚ್ ಆಗಿದೆ. ಶಾರ್ಟ್ಲಿ ಇದನ್ನು ಮಾರ್ಕೆಟಿಗೆ ಬರುತ್ತೆ, ನಮ್ಮ ಅಂಗಡಿಲೂ ಅವೈಲೇಬಲ್ ಇರುತ್ತೆ ಗೈಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವೇನಾದರೂ ಎಕ್ಸ್ಪಲ್ಸ್ ಓನ್ ಮಾಡ್ತಿದ್ರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ ನೆಕ್ಸ್ಟ್ ನೋಡ್ ರೈಡರ್ಸ್. ಈ ರೀತಿ ಕ್ವಾಲಿಟಿ ಎಕ್ಸ್ ಸೀರೀಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಡೂ ಫಾಲೋ, ಸಬ್ಸ್ಕ್ರೈಬ್ ನಮ್ಮ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು.